ಭಾರತದಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಇವಾಗ ಒಂದಿಷ್ಟು ಕೇಸ್ಗಳು ಕನ್ಫರ್ಮ್ ಆಗಿದೆ. ಇವತ್ತು ದೇಶದಲ್ಲಿ ಸೋಂಕಿತರ ಸಂಖ್ಯೆ ನಾವು ನೋಡೋದಾದ್ರೆ ಟೋಟಲ್ ಆಗಿ 1,18,447ಕ್ಕೆ ಏರಿಕೆ ಆಗಿದೆ. ಲಾಕ್ಡೌನ್ ಸಡಿಲಿಕೆ ಮಾಡ್ತಾ ಇದ್ದಂತೆ ಈ ಗ್ರಾಫ್ ಇದೆಯಲ್ಲ ಸೋಂಕಿತರ ಲೆಕ್ಕ ಅದು ಏರಿಕೆ ಆಗ್ತಾ ಇದೆ. ಬಹಳ ವೇಗದಲ್ಲಿ ಏರಿಕೆ ಆಗ್ತಾ ಇದೆ. 24 ಗಂಟೆಗಳಲ್ಲಿ ಗರಿಷ್ಠ ಮಟ್ಟ ತಲುಪ್ತಾ ಇದೆ. ಹಿಂದೆ ನಾವು ನೋಡೇ ಇರಲಿಲ್ಲ ಅಷ್ಟು ಪಾಸಿಟಿವ್ ಕೇಸ್ಗಳು ಇವಾಗ ರಿಪೋರ್ಟ್ ಆಗ್ತಿರೋದು. ಇನ್ ಟೋಟಲ್ ನಾವು ಹೇಳೋದಾದ್ರೆ 1,18,447ಕ್ಕೆ ಏರಿಕೆ ಆಗಿದೆ. ಕಳೆದ 24 ಗಂಟೆಗಳಲ್ಲಿ 6,088 ಕೇಸ್ಗಳು ಕನ್ಫರ್ಮ್ ಆಗಿರೋದು. 5,000ನೇ ನಾವು ಮ್ಯಾಕ್ಸಿಮಮ್ ಅಂತ ಒಂದು 2-3 ದಿನದ ಹಿಂದೆ ಹೇಳ್ತಾ ಇದ್ವಿ. ಅದೇ ಮ್ಯಾಕ್ಸಿಮಮ್ ಗರಿಷ್ಠ ತಲುಪ್ತಾ ಇದೆ 24 ಗಂಟೆಯಲ್ಲಿ ಅಂತ. ಈಗ ನೋಡಿದ್ರೆ 6,000 ದಾಟ್ ಹೋಗ್ತಾ ಇದೆ. ಇನ್ನು ನಾಳೆ ನಾಡಿದ್ದು ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ ಆತಂಕ ಇದೆ. ಲಾಕ್ಡೌನ್ ಸಡಿಲಿಕೆ ಮಾಡ್ತಾ ಇದ್ದಂತೆ ಈ ಗ್ರಾಫ್ ಬಹಳಷ್ಟು ಏರಿಕೆ ಆಗ್ತಾ ಇದೆ. ಅದರಲ್ಲೂ 24 ಗಂಟೆಯಲ್ಲಿ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗ್ತಿರೋದು 5,000ದಿಂದ ಈಗ 6,000 ಮೇಲ್ ಹೋಗ್ತಾ ಇದೆ. ಇನ್ನು ಆಕ್ಟಿವ್ ಕೇಸಸ್ ನಮ್ಮ ದೇಶದಲ್ಲಿ ಇರೋದು 66,330. ಇದುವರೆಗೂ 48,533 ಮಂದಿ ಗುಣಮುಖರಾಗಿದ್ದಾರೆ, ಡಿಸ್ಚಾರ್ಜ್ ಆಗಿದ್ದಾರೆ. ಅಂದ್ರೆ ಈ ಕೊರೋನಾದಿಂದಾಗಿ ರಿಕವರ್ ಆಗಿದ್ದಾರೆ. ಐವತ್ತಾರು ದಿನಗಳ ಬಳಿಕ ರೈಲು ಪ್ರಯಾಣಿಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇವತ್ತಿನಿಂದ ಪ್ರಾಯೋಗಿಕವಾಗಿ 4 ವಿಶೇಷ ರೈಲುಗಳ ಸಂಚಾರ ಆರಂಭವಾಗಿದೆ. ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಬೆಳಗ್ಗೆ 8 ಗಂಟೆಗೆ ಬೆಳಗಾವಿಗೆ ರೈಲು ಹೊರಟಿದೆ. ಸಂಜೆ 6:15ಗೆ ಟ್ರೈನ್ ಬೆಳಗಾವಿ ತಲುಪುತ್ತೆ. ಕೊರೋನಾ ಭಯದ ನಡುವೆಯೂ ರೈಲುಗಳ ಓಡಾಟ ಆಗ್ತಾ ಇದೆ. ಬೆಂಗಳೂರು ಟು ಮೈಸೂರು ಟ್ರೈನ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂದ್ರೆ 9:20ಕ್ಕೆ ಸರಿಯಾಗಿ ಹೊರಡುತ್ತೆ. ಪ್ರಯಾಣಿಕರು ಆನ್ಲೈನ್ ಅಲ್ಲೇ ಟಿಕೆಟ್ ಬುಕ್ ಮಾಡಬೇಕು. ಸೀಟು ದೃಢಪಟ್ಟ ಬಳಿಕವೇ ರೈಲ್ವೆ ನಿಲ್ದಾಣಕ್ಕೆ ಬರಬೇಕಾಗುತ್ತೆ. ಅಲ್ಲಿ ಹೋದ್ಮೇಲೆ ಸಾಮಾಜಿಕ ಅಂತರ ಪಾಲನೆ ಮಾಡಬೇಕು. ಎಲ್ಲಾ ಪ್ರಯಾಣಿಕರ ಆರೋಗ್ಯ ತಪಾಸಣೆ ಕಡ್ಡಾಯವಾಗಿರುತ್ತೆ. ಇನ್ನು ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಕಲಾಕೃತಿಗಳ ಮೂಲಕ ಕೊರೋನಾ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಜೀವನ ಒಂದು ಪಯಣ ಎಂಬ ಪರಿಕಲ್ಪನೆಯ ಕಲಾಕೃತಿಗಳು. ಈ ಕಲಾಕೃತಿಗಳ ಮುಖಕ್ಕೆ ಮಾಸ್ಕ್ ಹಾಕಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಮತ್ತೆ ಮಾಸ್ಕ್ ಹಾಕಿ ಕೊರೋನಾ ಓಡಿಸಿ ಅನ್ನೋ ಸಂದೇಶವನ್ನ ಸಾರಲಾಗ್ತಾ ಇದೆ. ರೈಲ್ವೆ ಇಲಾಖೆಯ ಈ ಪ್ರಯತ್ನ ಎಲ್ಲರ ಗಮನ ಸೆಳೀತಾ ಇದೆ. ರೈಲು ಟಿಕೆಟ್ ಬುಕಿಂಗ್ಗೆ ಇನ್ನಷ್ಟು ಅವಕಾಶ ಇದೆ. ಅಂದ್ರೆ ಈಗ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡೋದಕ್ಕೆ ಅವಕಾಶ ಇದ್ದಿದ್ದು ಈಗ ಅದನ್ನ ಬೇರೆ ಬೇರೆ ಕಡೆ ವಿಸ್ತಾರ ಮಾಡಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಈಗ ಟಿಕೆಟ್ ಅನ್ನ ಬುಕ್ ಮಾಡಬಹುದು, ಕನ್ಫರ್ಮ್ ಮಾಡ್ಕೊಳ್ಬಹುದು ಅಂತಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಹಾಗೇನೆ ಸುವಿಧಾ ಕೇಂದ್ರದಲ್ಲೂ ಕೂಡ ಬುಕ್ ಮಾಡ್ಕೊಳ್ಬಹುದು. ಏಜೆಂಟರ ಮೂಲಕವೂ ಕೂಡ ಟಿಕೆಟ್ ಬುಕ್ ಮಾಡೋದಕ್ಕೆ ಅವಕಾಶ ಇದೆ. ರೈಲ್ವೆ ಟಿಕೆಟ್ ಬಗ್ಗೆ ನಾವು ಹೇಳ್ತಿರೋದು ಮೊದಲು ಆನ್ಲೈನ್ ರೈಲ್ವೆ ನಿಲ್ದಾಣಗಳಲ್ಲಿ ಮಾತ್ರ ಬುಕಿಂಗ್ ವ್ಯವಸ್ಥೆ ಇತ್ತು. ಅಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ಕೊರೋನಾ ಬರೋಕ್ಕೂ ಮುಂಚೆ. ಇದೀಗ ಪೋಸ್ಟ್ ಆಫೀಸ್ ಹಾಗೇನೆ ಯಾತ್ರಿ ಟಿಕೆಟ್ ಸುವಿಧಾ ಕೇಂದ್ರದಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು IRCTC ಅಧಿಕೃತ ಏಜೆಂಟರ ಮೂಲಕ ಕೂಡ ನೀವು ಟಿಕೆಟ್ ಅನ್ನ ಖರೀದಿ ಮಾಡಬಹುದು. ಅದಕ್ಕೂ ಕೂಡ ಈಗ ರೈಲ್ವೆ ಇಲಾಖೆ ಪರ್ಮಿಷನ್ ಕೊಟ್ಟಿದೆ, ಅನುಮತಿಯನ್ನ ಕೊಟ್ಟಿದೆ. ಹೊಸ ಪ್ರಕಟಣೆಯನ್ನ ರೈಲ್ವೆ ಸಚಿವಾಲಯ ಹೊರಡಿಸಿದೆ. ಈಗ ಆನ್ಲೈನ್ ಅಲ್ಲಿ ಮಾತ್ರ ನಿಮಗೆ ಟಿಕೆಟ್ ಬುಕ್ ಮಾಡೋದಕ್ಕೆ ಪರ್ಮಿಷನ್ ಇದ್ದಿದ್ದು. ಮತ್ತೆ ಇವತ್ತು ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ 4 ರೈಲುಗಳು ಸಂಚಾರವನ್ನ ಮಾಡ್ತಾ ಇರೋದು. ಆಲ್ರೆಡಿ ಬೆಳಗಾವಿ ಟ್ರೈನ್ ಹೋಗಿದೆ. ಮೈಸೂರಿಗೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಹೊರಡುತ್ತೆ. ಸೊ ಕೆಲವರಿಗೆ ಇದು ಕಷ್ಟ ಆಗ್ಬೋದು ಬುಕಿಂಗ್ ಮಾಡೋದಕ್ಕೆ, ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆಲ್ಲ. ಸೊ ಅದಕ್ಕೋಸ್ಕರ ಈಗ ಬೇರೆ ಬೇರೆ ಕಡೆ ಅಂದ್ರೆ ಪೋಸ್ಟ್ ಆಫೀಸಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಮತ್ತೆ ಈ ಏಜೆಂಟ್ ಮುಖಾಂತರನೂ ಕೂಡ ನೀವು ಏಜೆಂಟರ ಮುಖಾಂತರ ಕೂಡ ಈಗ ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ಬಹುದು. ಮೊದಲು ಆನ್ಲೈನ್ ಮತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಮಾತ್ರ ನಿಮಗೆ ಟಿಕೆಟ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಇದೀಗ ಪೋಸ್ಟ್ ಆಫೀಸ್ ಮತ್ತೆ ಯಾತ್ರಿ ಟಿಕೆಟ್ ಸುವಿಧಾ ಕೇಂದ್ರದಲ್ಲೂ ಕೂಡ ಅವಕಾಶ ಇರುತ್ತೆ. ಜೂನ್ 1ನೇ ತಾರೀಕಿಂದ ರೈಲು ಸಂಚಾರ ಇವಾಗ ನಿಮಗೆ ಸಿಗುತ್ತೆ. ಬೇರೆ ಬೇರೆ ಊರುಗಳಿಗೆ ನೀವು ಪ್ರಯಾಣವನ್ನ ಮಾಡಬಹುದು. ಸುಮಾರು ಒಂದು 200 ರೈಲುಗಳು ಸಂಚಾರವನ್ನ ಮಾಡುತ್ತೆ. ಇವತ್ತು ಪ್ರಾಯೋಗಿಕವಾಗಿ ಬೆಳಗಾವಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಬೆಳಗಾವಿ, ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಬೆಂಗಳೂರು 4 ರೈಲುಗಳು ಮಾತ್ರ ಸಂಚಾರ ಮಾಡೋದು. ಜೂನ್ 1ನೇ ತಾರೀಕಿಂದ 200 ರೈಲುಗಳು ಸಂಚಾರವನ್ನ ಮಾಡುತ್ತವೆ. ಮತ್ತಷ್ಟು